ಸರ್ ನಮ್ಮೊಟ್ಟಿಗೆ ಹಿರಿಯ ನಟಿ ಭವ್ಯ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಅಂತಿಮ ದರ್ಶನ ಪಡೆಯೋ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಒಂದು ತಂದೆ ಸ್ಥಾನದಲ್ಲಿ ಗುರು ಸ್ಥಾನದಲ್ಲಿ ಇದ್ದಂಥ ಕಳ್ಕೊಂಡಂಥ ದುಃಖ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿತ್ತು, ಕಣ್ಣೀರಿಟ್ರಿ ಆ ಒಂದು ಸಂದರ್ಭದಲ್ಲಿ. ನಿಜವಾಗ್ಲೂಪ್ಪ, ಅವರು ಒಂದು ಗುರುಗಳ ಸ್ಥಾನದಲ್ಲೇ ಇದ್ದರು, ಆತ್ಮೀಯರಾಗಿದ್ದರು, ಒಂದು ಫ್ರೆಂಡ್ ಆಗಿದ್ದರು. ಎಲ್ಲ ಥರದಲ್ಲೂ ಅವರು ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ತಿದ್ರು. ನೀ ಬರೆದ ಕಾದಂಬರಿ ಅವ್ರಿಗೂ ಮೊದಲನೇ ಚಿತ್ರ ನಿರ್ದೇಶಕ ಇದು ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಆ ಚಿತ್ರನೂ ಕೂಡ ತುಂಬ ಸೂಪರ್ ಡ್ಯೂಪರ್ ಹಿಟ್ ಆಯಿತು. ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಕೊಟ್ಟರು ಆ ಚಿತ್ರದ ಮುಖಾಂತರ. ಐ ನೆವರ್ ಫರ್ಗೆಟ್ ಇಟ್. ಹಾಗಾಗಿ ಇವತ್ತು ಈ ಥರ ನ್ಯೂಸ್ ಸಿಕ್ತು. ಇಂಥ ಒಂದು ವ್ಯಕ್ತಿ ಎಷ್ಟು ಪಿಕ್ಚರ್ಸ್ ಕೊಡುಗೆ ಕೊಟ್ಟಿದ್ದಾರೆ, ಎಷ್ಟು ಸೇವೆ ಮಾಡಿದ್ದಾರೆ ನಮ್ಮ ಚಿತ್ರರಂಗಕ್ಕೆ. ನಿಜವಾಗ್ಲೂ ಒಂದೊಂದು ನಮ್ಮ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅನಿಸುತ್ತೆ. ಎಷ್ಟು ಸೂಪರ್ ಡ್ಯೂಪರ್ ಹಿಟ್ಗಳು ಕೊಟ್ಟರು, ಎಂಥದ್ದೆಲ್ಲ ಮಾಡಿದ್ರು ಅವರು ಲಾಸ್ಟು. ಆಮೇಲೆ ಒಂದು ಕೆಲವು ಅಪ್ ಆ್ಯಂಡ್ ಡೌನ್ಸ್ ಎಲ್ಲರ ಲೈಫಲ್ಲೂ ಬರುತ್ತೆ, ಬಟ್ ಅವರು ಬಂದಾಗೂ ಕೂಡ ಅವರು ಧೃತಿಗೆಡಲಿಲ್ಲ. ಅದು ಒಂದು ಆತ್ಮರಕ್ಷಕ ಅಂತ ಒಂದು ಒಂದು ಆಪ್ತ ಮಿತ್ರ, ಅದನ್ನು ಕೊಟ್ಟರು. ಒಂದು ಸೂಪರ್ ಡ್ಯೂಪರ್ ಹಿಟ್ ಮೂವಿ ಕೊಟ್ಟರು. ನಿಜವಾಗ್ಲೂ ಈ ಥರ ಒಂದೆಲ್ಲ ಒಳ್ಳೆ ಗುಣಗಳನ್ನು ವ್ಯಕ್ತಿತ್ವನ ಹೊಂದಂಥವ್ರು. ಇವರ ಆದರ್ಶ ಮಾದರಿ ಎಲ್ಲ ನಮ್ಮ ಯುವ ಪೀಳಿಗೆ ಜನರಿಗೆ ಬರಲಿ, ಒಳ್ಳೆ ಮಾರ್ಗದರ್ಶನ ತಗೊಳ್ಳಿ ಅಂತ ನಾನು ಹಾರೈಸ್ತೇನೆ. ಇಂಡಸ್ಟ್ರಿಯಲ್ಲಿ ದ್ವಾರಕೀಶ್ ಅವ್ರಿಗೆ ಒಂದು ಹೆಸರಿತ್ತು, ಬ್ರ್ಯಾಂಡ್ ಇತ್ತು, ಅಂದರೆ ಗಾಡ್ ಫಾದರ್ ಅಂತ ಎಲ್ಲ ಪ್ರೀತಿನ ಕರೀತಾರೆ. ಯಾಕಂದರೆ ಪ್ರತಿಭೆಗಳನ್ನ ಗುರುತಿಸೋದು ತೆಗೆಯೋದು ರೀತಿ ಇಲ್ಲ, ಅದು ಭಾಳ ಮುಖ್ಯ. ಅದು ಆ ವಿಚಾರದಲ್ಲಿ ತುಂಬ ಗೆಲ್ತಾ ಇದ್ರು ಅವ್ರು ಯಾವಾಗಲೂ. ಹೌದೌದು, ತುಂಬ ಹೊಸಬರನ್ನ ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ. ನನ್ನಾಗಲಿ ಮೋಸ್ಟ್ಲಿ ಶ್ರುತಿಯವರು ಅದೇ ಬಂದಿದ್ದಾರೆ. ಇನ್ನೂ ಭಾಳಷ್ಟು ವಿನೋದ್ ರಾಜ್ ಇರಬೇಕು, ಅವ್ರಿಗೂ ಒಂದು ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಇರೋವಂಥ ಕಲಾವಿದರನ್ನ ಅವರು ಇದು ಮಾಡಿದ್ದಾರೆ. ರಿಯಲಿ ಗ್ರೇಟ್. ಅವರ ಒಂದು ಇದನ್ನು ನಾವು ಯಾವತ್ತೂ ಮರೀಲಿಕ್ಕಾಗಲ್ಲ, ಯಾವತ್ತೂ ನಮ್ಮ ಜೊತೆಗಿರುತ್ತೆ ಅವರು. 80 ವಯಸ್ಸಲ್ಲೂ ಕೂಡ ಅವರು ಚಿಕ್ಕ ಮಗು ಥರನೇ ಇರ್ತಾರೆ. ಅವರ ಯೋಚನೆ ಆಗಲಿ, ಮಾತಾಡ್ಸೋ ರೀತಿ ಆಗಲಿ, ಯಾರೋ ಸಿಕ್ಕರು ಕೂಡ ಅಷ್ಟು ನೆನಪಿಸಕ್ತೆ ಹಂಗಿರೋದು, ಮಾತಾಡ್ಸೋವಂಥದ್ದು. ಹೌದೌದು, ಈ ಥರ ಒಂದೆಲ್ಲ ಒಂದು ವ್ಯಕ್ತಿತ್ವಗಳವ್ರಿಗೆ ಮತ್ತೆ ಮತ್ತೆ ಹುಟ್ಟು ಬರಲಿ ಅಂತ ನಾನು ಆಶಿಸ್ತೀನಿ. ನಟನಾಗಿದ್ದಿದ್ರು, ನಿರ್ಮಾಪಕನಾಗಿದ್ದಿದ್ರು, ನಿರ್ದೇಶಕನಾಗಿ ಮೊದಲ ಒಂದು ಇದು ಹೆಜ್ಜೆ ಅದು ನೀ ಬರೆದ ಕಾದಂಬರಿ ಅಂತ. ಸಾಕಷ್ಟು ಯೋಚನೆಗಳಿರುತ್ತೆ, ಯಾರು ನಾಯಕ ಹೋಗ್ಬೇಕು ಹಾಗೆ ಅಂತ. ಬಟ್ ನಿಮ್ಮನ್ನು ನಂಬಿ ಒಂದು ಅವಕಾಶ ಕೊಟ್ಟಲ್ಲ, ಹೇಗೆ ಸಿಗ್ತದೋ ಅಂತ. ನನಗೆ ಜಸ್ಟ್ ಅವರು ಫೋನ್ ಮಾಡಿ, ನಂದು ಆಗ್ತಾನೆ ಪ್ರೇಮ ಪ್ರಭ ರಿಲೀಸ್ ಆಗಿತ್ತು, ಪ್ರೇಮ ಜ್ಯೋತಿ ರಿಲೀಸ್ ಆಗಿತ್ತು. ಅದನ್ನು ನೋಡಿಬಿಟ್ಟು ಇವರು ಅವ್ರ ಚಿತ್ರಕ್ಕೆ ನನಗೆ ಕರೆಸ್ಕೊಂಡ್ರು. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಾನೇ ಬೇಕು ಅಂತ ಅವ್ರ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡು ನನ್ನ ಕೈಲಿ ಮಾಡಿಸಿದ್ರು. ರಿಯಲಿ ಈ ಒಂದು ಯಾವತ್ತೂ ನೆವರ್ ಫರ್ಗೆಟಬಲ್ ಈ ಒಂದು ಇನ್ಸಿಡೆಂಟ್. ಕೊನೆಯ ಭೇಟಿ ಯಾವಾಗ ಆಗಿತ್ತು, ಏನು ಮಾತಾಡಿದ್ರು? ಲಾಸ್ಟ್ ಇಯರ್ ಅವರ ವಾಣಿಜ್ಯ ಮಂಡಳಿಗೆ ಕರೆಸಿದ್ರು ಹುಟ್ಟು ಹಬ್ಬಕ್ಕೆ, ಅಲ್ಲಿ ಅವ್ರನ್ನ ಮಾತಾಡಿಸಿದ್ದು. ಆ ಒಂದು ನೆನಪು ಹಾಗೆ ಚಿರಹಸಿರಾಗಿ ಉಳಿದಿದೆ. ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನನಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಭವ್ಯ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.